ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ನೀವು ನೋಡ್ತಿರೋ ಹಾಗೆ ನಾನು ಇಲ್ಲೊಂದು ಫ್ರೂಟ್ ಜೆಲ್ಲಿ ಕೇಕ್ ಯಾವ ರೀತಿ ಮಾಡೋದು ತೋರಿಸ್ತಿದ್ದೀನಿ. ತುಂಬಾ ಟೇಸ್ಟಿ ಹಾಗೆ ಈಸಿಯಾಗಿ ಮಾಡ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಥರ ನೀವು ನೋಡಾದ್ಮೇಲೆ ಮನೆಯಲ್ಲಿ ಮಾಡಿ ನೋಡಿ. ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲಲ್ಲಿ ಬರುವ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಒತ್ತಿ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇವಾಗ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಇವಾಗ ನಿಮಗೆ ಮಾರ್ಕೆಟ್ನಲ್ಲಿ ಜೆಲ್ಲಿ ಕ್ರಿಸ್ಟಲ್ಸ್ ಅಂತ ಸಿಗುತ್ತೆ, ವೆಜ್ ಜೆಲ್ಲಿ ಕ್ರಿಸ್ಟಲ್ಸ್ ಅಂತ ಸಿಗುತ್ತೆ. ಯಾವ ಫ್ಲೇವರಲ್ಲಿ ಬೇಕಿದ್ರೂ ಸಿಗುತ್ತೆ. ನಾನಲ್ಲಿ ಸ್ಟ್ರಾಬೆರಿ ಫ್ಲೇವರ್ದು ತೊಗೊಂಡಿದ್ದೀನಿ. ಸೊ ಈಸಿ. ಇದನ್ನು ಮಾರ್ಕೆಟಿಂದ ಒಂದು ಪ್ಯಾಕೆಟ್ ತಂದು ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಸೊ ಇದರಲ್ಲಿ 2 ಪ್ಯಾಕೆಟ್ಸ್ನ ಕೊಟ್ಟಿರ್ತಾರೆ. ಒಂದು ಕ್ರಿಸ್ಟಲ್ಸ್ದು, ಇನ್ನೊಂದು ಶುಗರ್ದು. ನಾನಿಲ್ಲಿ ಈ ಜೆಲ್ಲಿ ಕ್ರಿಸ್ಟಲ್ಸ್ನ ಒಂದು ಬೌಲ್ನಲ್ಲಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಇನ್ನೊಂದು ಶುಗರ್ದು ಅಂದರೆ ಸಕ್ಕರೆ ಪೌಡ್ರ್, ಇದು ಸಕ್ಕರೆ ಪೌಡ್ರ್ ಕೂಡ ಅದಕ್ಕೇ ಸೇರಿಸ್ಕೊಳ್ಬೇಕು. ಸ್ವೀಟು ಎಷ್ಟು ಬೇಕೋ ಅಷ್ಟು. ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕಂದರೆ ನೀವು ಮನೆಯಲ್ಲಿ ಸಕ್ಕರೆ ಪೌಡ್ರ್ ಇದ್ದರೆ ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಬೋದು. ಇದನ್ನು ಸೇರಿಸಾದ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎರಡು ಹೊಂದೋ ಥರ. ತುಂಬಾ ಈಸಿ ಮಾಡೋದು. ನೀವು ಈ ಥರ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲೇ ಇರೋದ್ರಿಂದ ಇವಾಗ ಬೋರ್ ಆಗುತ್ತೆ ಅವ್ರಿಗೂ ಕೂಡ. ಸೊ ಇವಾಗ ನಾನಿಲ್ಲಿ ಒಂದು ಗ್ಯಾಸ್ನಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನಾನು ನೀರನ್ನು ಹಾಕ್ಕೊಳ್ತಿದ್ದೀನಿ. ಅರ್ಧ ಲೀಟ್ರಷ್ಟು ನೀರು ನಾನು ತಗೊಂಡ್ರ ಪ್ಯಾಕೆಟ್ಗೆ ಸಾಕಾಗುತ್ತೆ. ಇದನ್ನು ಒಂದು ಬಾಯ್ಲ್ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೊ ನೋಡ್ತಿರ್ಬೋದಿಲ್ಲಿ ಇನ್ನೇನು ಕುದೀತಾ ಇದೆ ಅನ್ನೋವಾಗ ಈ ಮಿಕ್ಸ್ಚರ್ ಇಟ್ಕೊಂಡಿದ್ದೀವಲ್ಲ ಜೆಲ್ಲಿದು, ಅದನ್ನು ನಿಧಾನವಾಗಿ ಹಾಕ್ಕೊಳ್ತಾ ಈ ಥರ ಕೈ ಆಡಿಸ್ಕೊಳ್ಳಿ. ಇದು ಯಾವುದೇ ರೀತಿ ಗಂಟಾಗಲ್ಲ, ಏನೂ ಆಗಲ್ಲ. ಜಸ್ಟ್ ಅದು ನೀರಲ್ಲಿ, ಕುದಿಯೋ ನೀರಲ್ಲಿ ಕರಗಿದ್ರೆ ಸಾಕು, ಇದು ಆಗಿದೆ ಅಂತ ಅರ್ಥ. ಒಂದು 2 ನಿಮಿಷ ಈ ಥರ ಗ್ಯಾಸ್ ಮೇಲೆ ಇಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇರಿ ನೋಡಿ. ಸೊ ಈ ಥರ ನೋಡಿ, ಈ ಥರ ಇವಾಗ ಇದು ರೆಡಿಯಾಗಿದೆ. ಇಷ್ಟಾದರೆ ಸಾಕು, ಕರಗಿದ್ರೆ ಸಾಕದು ನೀರಲ್ಲಿ. ಇವಾಗ ಇದನ್ನು ಮಾಡೋದು ಹೇಗಂತ ನೋಡೋಣ. ಸ್ವಲ್ಪ ಆರೋಕ್ಕೆ ಬಿಡಿ, ಪೂರ್ತಿಯಾಗಿ ಆರೋಕ್ಕೆ ಬಿಡಬೇಡಿ, ಸ್ವಲ್ಪ ಬೆಚ್ಚಗಾಗೋವರೆಗೂ ಬಿಡಬೇಕು ಇದನ್ನು. ಇದಾದಮೇಲೆ ನೋಡಿ, ನಾನಿಲ್ಲಿ ಒಂದು ಕೇಕ್ ಟಿನ್ ತೊಗೊಂಡಿದ್ದೀನಿ. ನೀವು ಯಾವುದೇ ಪಾತ್ರೆಯಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಕೇಕ್ ಟಿನ್ನಲ್ಲಿ ಮಾಡ್ಕೊಳ್ತಿದ್ದೀನಿ. ಈ ಥರ ಕೇಕ್ ಟಿನ್ನಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು, ಒಂದು 3 ಸೌಟ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ, ಒಂದು ಲೇಯರಾಗಿ. ಸೊ ಇದ್ರ ಮೇಲ್ಗಡೆ ನಿಮ್ಮ ಮನೆಯಲ್ಲಿ ಯಾವ ಹಣ್ಣುಗಳು ಅವೈಲೇಬಲ್ ಇರುತ್ತೋ ಆ ಹಣ್ಣುಗಳಿಂದ ನೀವು ಇದನ್ನು ಫಿಲ್ ಮಾಡ್ಕೊಳ್ಬೋದು. ಇವಾಗ ನೋಡ್ತಿರ್ಬೋದು, ನಾನಿಲ್ಲಿ ಮ್ಯಾಂಗೋ ಹಾಗೆ ಗ್ರೇಪ್ಸು, ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಇರುವಂಥ ಹಣ್ಣುಗಳನ್ನೇ ಬಳಸ್ಕೊಂಡು ಮಾಡ್ಕೊಳ್ಳಿ. ಈ ಥರ ನಿಮ್ಗೆ ಯಾವ ರೀತಿ ಬೇಕೋ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣೋ ಥರ ನೀವು ಇದನ್ನು ಸೆಟ್ ಮಾಡ್ಕೊಳ್ಬೋದು. ಹಣ್ಣುಗಳನ್ನು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟಪಡ್ತಾರೆ ಮಕ್ಕಳು. ನಾನಿವಾಗ ಬಾಳೆಹಣ್ಣು ಕೂಡ ಹಾಕ್ಕೊಳ್ತಿದ್ದೀನಿ. ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ಟೂಟಿ ಫ್ರೂಟಿ ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಣ್ಣುಗಳಿಂದನೇ ಇದನ್ನು ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಕೇವಲ ಬಾಳೆಹಣ್ಣು ಮಾತ್ರ ಇದ್ದರೆ ಬಾಳೆಹಣ್ಣೇ ಹಾಕ್ಕೊಂಡು ಮಾಡ್ಕೊಳ್ಬೋದು. ಗ್ರೇಪ್ಸ್ ಇದೆ, ಗ್ರೇಪ್ಸ್ ಮಾತ್ರ ಹಾಕ್ಕೊಳ್ಳಿ. ಮಿಕ್ಸ್ ಫ್ರೂಟ್ಸ್ ಇದ್ದರೆ ಮಿಕ್ಸ್ ಫ್ರೂಟ್ಸ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀವು ಹಾಕ್ಕೊಳ್ಬೋದು. ಇವಾಗ ನೋಡ್ತಿರ್ಬೋದು, ಪೂರ್ತಿಯಾಗಿ ನಾನು ಒಂದು 3 ರಿಂದ 4 ಲೇಯರಾಗಿ ನಾನು ಹಣ್ಣುಗಳನ್ನು ಹಾಕ್ಕೊಂಡಿದ್ದೀನಿ. ಸೊ ಕೊನೆಯದಾಗಿ ಗ್ರೇಪ್ಸ್ ಕೂಡ ಹಾಕ್ಕೊಂಡು ಮ್ಯಾಂಗೋ ಕೂಡ ಹಾಕ್ಕೊಳ್ತಿದ್ದೀನಿ. ಮಕ್ಕಳಿಗೂ ಕೂಡ ಬೋರ್ ಆಗ್ತಿದೆ ಇವಾಗ ಮನೆಯಲ್ಲಿ, ಅವ್ರನ್ನ ಯಾವ ರೀತಿ ಎಂಟರ್ಟೈನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ಈ ಥರ ಏನಾದರೂ ಮಾಡಿಕೊಡ್ತಾಯಿರಿ, ಆವಾಗ ಇಷ್ಟ ಆಗುತ್ತೆ ಅವ್ರಿಗೂ ಕೂಡ. ಸೊ ಇವಾಗ ಇದ್ರ ಮೇಲ್ಗಡೆ ಈ ಉಳಿದಿರೋಂಥ ಜೆಲ್ಲಿ ಮಿಕ್ಸ್ ಏನಿದೆ ಇದನ್ನು ಹಾಕ್ಕೊಳ್ತಿದ್ದೀನಿ. ಪೂರ್ತಿಯಾಗಿ ಹಾಕ್ತಿದ್ದೀನಿ. ನನಗೆ ಹಣ್ಣುಗಳೇನಿದೆ ಅದೆಲ್ಲವೂ ಕವರ್ ಆಗಬೇಕು, ಅಷ್ಟು ಪೂರ್ತಿಯಾಗಿ ಹಾಕ್ಕೊಳ್ಳಿ.
ಹಣ್ಣುಗಳೆಲ್ಲ ಅದರಲ್ಲಿ ಮುಳುಗಬೇಕು. ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಕಸ್ಟರ್ಡ್ ಜೊತೆ ಕೂಡ ಇದನ್ನು ಮಿಕ್ಸ್ ಮಾಡಿಕೊಂಡು ತಿನ್ಬೋದು, ಅಥವಾ ಐಸ್ ಕ್ರೀಮ್ ಜೊತೆಗೆ, ಫಲೂದಾ ಜೊತೆಗೆಲ್ಲ ಇದನ್ನು ಮಿಕ್ಸ್ ಮಾಡಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಫ್ರೀಝರ್ನಲ್ಲಿ ಇಡ್ತೀನಿ. ಒಂದು ಗಂಟೆ ಇಟ್ಟರೆ ಸಾಕು, ನಿಮಗೆ ಇದು ರೆಡಿ ಆಗುತ್ತೆ. ನಾನಿಲ್ಲಿ ಉಳಿದಿರೋಂಥ ಮಿಕ್ಸ್ಚರ್ ಏನಿದೆ ಇದನ್ನು ಇನ್ನೊಂದು ಕೇಕ್ ಟಿನ್ಗೆ ಹಾಕ್ಕೊಳ್ತಿದ್ದೀನಿ. ಇದನ್ನು ಕೂಡ ಅಷ್ಟೇ ಫ್ರಿಜ್ನಲ್ಲಿ 1 ಗಂಟೆ ಇಟ್ಟರೆ ಸಾಕು. ನೋಡ್ತಿರ್ಬೋದು ಇಲ್ಲಿ 1 ಗಂಟೆ ಇದನ್ನು ಇಟ್ಟಿದ್ದೆ. ಪೂರ್ತಿ ಗಟ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ಒಂದ್ಸರಿ ಗಟ್ಟಿ ಆದರೆ ಇದು ಮತ್ತೆ ಕರಗೋದಿಲ್ಲ. ನೀವು ಹೊರಗಡೆ ಇಟ್ಟರು ಕೂಡ ಅಷ್ಟೇ ಕರಗೋದಿಲ್ಲ. ಇದನ್ನು ನಾನು ಇವಾಗ ತೆಗಿತಿದ್ದೀನಿ, ಪ್ಲೇಸ್ ಮಾಡ್ಕೊಳ್ತೀನಿ. ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಒಂದು ಪ್ಲೇಟ್ನ ಈ ಥರ ಮೊದಲಿಗೆ ಚಾಕುವಿಂದ ಸ್ವಲ್ಪ ಎಡ್ಜಸ್ನ ನಿಧಾನವಾಗಿ ಹಾಕೋಬೇಕಾಗತ್ತೆ ಚಾಕುನ, ಇಲ್ಲಾಂದರೆ ಕಟ್ಟಾಗೋಗುತ್ತೆ. ಸೊ ಇವಾಗ ಫ್ರೂಟ್ ಜೆಲ್ಲಿ ಕೇಕ್ ರೆಡಿಯಾಗಿದೆ. ಸೊ ನೀವು ಕೂಡ ಇದನ್ನು ನೋಡಾದಮೇಲೆ ಮನೆಯಲ್ಲಿ ಮಾಡಿಕೊಡಿ, ಈ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಕೊನೆಗೆ ವಿಡಿಯೋ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಯಾರು ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇಲ್ಲ, ಗೊತ್ತಿಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇದೆಯೋ ಇಲ್ವೋ ಅಂತ. ನನ್ನ ವೀಡಿಯೋಸ್ಗಳದ್ದು ನಿಮಗೆ ನಾನು ವೀಡಿಯೋ ಹಾಕಿದ್ದು ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂತಾದರೆ ಇನ್ನೊಂದು ಸರಿ ನೀವು ಅನ್ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಅಲ್ಲಿ ಆಲ್ ಅಂತ ಬರುತ್ತೆ. ಆಲ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ಸು ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.